ಮಗ ನಿನ್ ಸಂಜೆ ಬರ್ತಾಳು. ಅಯ್ಯೋ ಇಂತ ಬಿಸಿಲು ಹೊರಗೆ ಬಂದಿರಲ್ಲ, ಕಲರ್ ಎಲ್ಲ ಡಲ್ ಆಗಲ್ವಾ? ಎಲ್ಲೋಗಿದ್ರ ಚಿಟ್ಟು? ಅಕ್ಕ ಕಂಪ್ಯೂಟರ್ ಡಮರ್ ಆಗ್ಬಿಟ್ಟಿತ್ತು. ಅಕ್ಕ ಅಲ್ಲ ಕಣೋ, ಚಿಕ್ಕಮ್ಮ. ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಇದ್ದಾಳೆ. ಅದೇನೋ ಹೇಳ್ತಿದ್ಯಲ್ಲ ಕಂಪ್ಯೂಟರ್. ಕಂಪ್ಯೂಟರ್ ಡಮರ್ ಆಗಿತ್ತು. ಓ ಮೆಕ್ಯಾನಿಕ್ ಹತ್ರ ಹೋಗಿದ್ರಾ? ಕಂಪ್ಯೂಟರ್ ಸರಿ ಮಾಡೋರ್ನ ಮೆಕ್ಯಾನಿಕ್ ಅನ್ನಲ್ಲ, ಇಂಜಿನಿಯರ್ ಅಂತಾರೆ. ಇಂಜಿನಿಯರ್ ಅಂತಾರೆ ಕಣೋ. ಎಲ್ಲಿ ಇಂಜಿನಿಯರ್ ಕಾಣಿಸ್ತಾನೆ ಇಲ್ಲ? ಸಾಯಂಕಾಲ ಬರ್ತಾರಂತೆ. ಸಂಧ್ಯಾ ಕರೆದ್ರೆ ಸಂಜೆ ಬರ್ತೀನಿ ಅಂದ ಅವನು. ನೋ ನಾಟ್ ಗುಡ್. ನಾನ್ ನೋಡ್ಕೊಂತೀನಿ. ಓಕೆ ನೀವ್ ಹೋಗಿ, ನಾನ್ ನೋಡ್ಕೊಂತೀನಿ. ನಮಸ್ಕಾರ. ಏನ್ರಿ ನೀವ್ಯಾರು ಕೆಲ್ಸನೇ ಮಾಡಲ್ವಾ? ಕೆಲ್ಸ ಏನು, ಊಟನ ತಿಂಡಿನ ದಿನಾ ಮಾಡೋದಕ್ಕೆ. ಇಷ್ಟಕ್ಕೂ ನಮಗ್ ಕೆಲ್ಸ ಸಿಗ್ಬೇಕಲ್ಲ. ಟೈಮಿಗೆ ಸರಿಯಾಗಿ ಊಟ ಸಿಗ್ತಾ ಇದೆ, ಅದಕ್ಕೆ ನಿಮಗ್ ಕೆಲ್ಸ ಸಿಗ್ತಾ ಇಲ್ಲ. ಈ ತರ ಸುಮ್ನೆ ಕೂತಿರಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಕೂತಿರೋಕೆ ಬೇಕಾಗಿರೋದು ನಾಚಿಕೆ ಅಲ್ಲ, ತಾಳ್ಮೆ. ಅದು ನಮ್ಮ ಹತ್ರ ಬೇಕಾದಷ್ಟಿದೆ. ಛೀ! ಹೇ! ಹೇ! ಏನ್ ಮಾಡ್ತಿದ್ಯಾ? ಇದು ಕಂಪ್ಯೂಟರ್. ಡಿಸ್ಟರ್ಬ್ ಮಾಡಬೇಡ. ಅಣ್ಣ, ಏನಣ್ಣ ಅವ್ನ್ ಕಂಪ್ಯೂಟರ್ ಹಾಳು ಮಾಡ್ತಿದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ? ನನ್ ಕೈಲಿ ಅವ್ನ ಹ್ಯಾಂಡಲ್ ಮಾಡಕ್ ಆಗತ್ತೇನಮ್ಮ? ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ ಆಗಲ್ಲ ಅಂದ್ಮೇಲೆ ಏನು ಮಾಡದಿರೋದೇ ಬೆಟ್ರಲ್ಲೇನಮ್ಮ. ಸಂಧ್ಯಾ, ನಿನ್ ಸಿಸ್ಟಮ್ ರೆಡಿ. MSc ಇನ್ ಕಂಪ್ಯೂಟರ್ಸ್. ಕುತ್ತಿಗೆಲ್ಲ ಹಾಕೊಂಡು ತಿರ್ಗಾಡೋದಕ್ಕೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ನಾನು ವೇಸ್ಟ್ ಬಾಡಿನೇ, ಆದ್ರೆ ನೀ ತಿಳ್ಕೊಂಡ್ರೆ ಅಷ್ಟಲ್ಲ. ಅದ್ಗೆ ಎಲ್ಲಾ ಐಟಮ್ಸ್ ಟೇಬಲ್ ಅಲ್ಲಿ ಇದೆಯಾ, ಇಲ್ಲ ಅಡಿಗೆ ಮನೇಲಿ ಇದೆಯಾ? ಎಲ್ಲ ಅಲ್ಲೇ ಇದೆಯಪ್ಪ. ಏನ್ ಇವತ್ತು ಅನ್ನ ರಸಮ್ಮು ಮಸಪ್ ಮಾಡಿಲ್ವಾ? ನಾಳೆ ಮಾಡ್ತೀನಿ ಕಣೋ. ಅಯ್ಯ, ಏನಾಯ್ತು ಇವನ್ಗೆ? ಸಡನ್ ಆಗಿ ಜೆಂಟ್ಲ್ಮನ್ ತರ ಆಡ್ತಿದ್ದಾನೆ. ನಿಮ್ ಅತ್ತಿಗೆ ಇದ್ದಾರಾ? ಒಳಗ ಅಡಿಗೆ ಮನೇಲಿದ್ದಾರೆ. ಇವಳೇನೋ ಬುಟ್ಟಿಗೆ ಬೀಳೋ ತರ ಇದ್ದಾಳೆ. ನಮಸ್ತೆ ಆಂಟಿ. ನೀನಾ? ಬಾಮ್ಮ, ಎಷ್ಟೊಂದ್ಸಲಿ ನೀನ್ ಕರಿಬೇಕು ಅನ್ಕೊಂಡೆ, ಇವತ್ತು ನೀನೇ ಬಂದಿದ್ಯಾ. ಏನ್ ತಿಂತೀಯಾ? ಇಲ್ಲ ಇಲ್ಲ, ನಂಗೇನು ಬೇಡ. ಹಾಗಲ್ಲ, ನೀನ್ ಇಲ್ಲೇ ಇರು. ಚಿಟಿಕೆ ಹೊಡಿ ಅಷ್ಟಲ್ಲಿ ಪಾಯಸ ರೆಡಿ ಮಾಡ್ತೀನಿ. ಹೌದು, ನೀವ್ ಬೆಂಗಳೂರವ್ರಂತೆ? ಹೌದು ಆಂಟಿ, ಪ್ರತಿ ಸಾರಿ ದಸರಾ ಹಬ್ಬಕ್ಕೆ 15 ದಿನ ಮುಂಚೆ ಇಲ್ಲಿಗೆ ಬರ್ತೀನಿ. ಹೌದಾ? ಏನ್ ಓದ್ತಾ ಇದೀಯಮ್ಮ? BSc ಓದ್ತಾ ಇದ್ದೀನಿ. ಹೌದು, ನಿಮ್ ರಜನಿ MSc ಮಾಡಿದಾರಾ? ಹಾ ಹೌದಮ್ಮ. ಮತ್ತೆ ಸುಮ್ನೆ ಮನೇಲಿ ಕೂತಿರೋ ಬದಲು ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೋದಲ್ಲ? ಹೋಗ್ತಿದ್ನಮ್ಮ, ಇನ್ಫೋಸಿಸ್ ಕಂಪ್ನಿಯಲ್ಲಿ ತಿಂಗಳಿಗೆ 40,000 ಸಂಬಳ ಬರ್ತಿತ್ತು. ಮತ್ತೆ ಬಿಟ್ಬಿಟ್ರಾ? ಇಲ್ಲಮ್ಮ.